ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದರೊಳಗಡೆ ಎರಡು ಮಾತೇ ಇಲ್ಲ. ಆದರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ, ಮಾದೇವಪ್ಪ ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದೇನು, ಇದು ಯಾರು ದುಡ್ಡು ಸರ್? ಇದು ನಿಮ್ಮನೆದ? ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ, ಇದು ಯಾರು ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರರಿಗೆ ತಾಂಕ್ ಮಾಡಿ. ನೀವು ಸರ್ಕಾರ ತೆರಿಗೆದಾರರ ಹಣವನ್ನು 2000 ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ. ಹಾಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ಮದು ಅನ್ನೋ ರೀತಿಯಲ್ಲಿ ನಾನು ತಂದಿದ್ದು ಅಂತೀರಿ. ಏನು ಸಿದ್ದರಾಮಯ್ಯನ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬನ್ನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಇದ್ದೀರಾ? ಅದು ಮಾತ್ರ ನಿಮ್ಮದು. ಸಿದ್ದರಾಮಯ್ಯನವರೇ, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. 180ಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು. ಆಗ ತುಕಾರಾಮ್ ಓಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ಲು ಅಜ್ಮಲ್ ಕಸಬನ್ನ ಜೀವನ ಕೊಟ್ಟುಬಿಟ್ಟು ಹಿಡ್ದ. ಕೈಯಲ್ಲಿ ಸಾಕ್ಷ್ಯ ಇತ್ತು. ಆದರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನೂ ಎತ್ತಲಿಲ್ಲ ರೀ. ಅವತ್ತು ನೀವೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು. ಅವತ್ತು ವಾಜಪೇಯಿ 98ಅಲ್ಲೇ ಟೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗಿದ್ಮೇಲೂ ನೀವು ಯಾಕೆ ಅಟ್ಯಾಕ್ ಮಾಡಲಿಲ್ಲ? ಏನೂ ಮಾಡ್ದಲೆ ಇವತ್ತು ಮೋದಿಯವರು ಬಂದು ಒಂದು ನಿರ್ಧಾರವನ್ನು ತಗೊಂಡ್ರು. ಅದರ ಶ್ರೇಯಸ್ಸು ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾ ಇದ್ರು. ನಿಮ್ಗೆ ಹೊಟ್ಟೆವರು ಯಾಕೆ ಸರ್? 1971ರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಗಾಂಧಿ ಅವ್ರಿಗೆ ಕ್ರೆಡಿಟ್ ಕೊಡಲಿಲ್ವಾ ಸರ್? ಅದೇ ರೀತಿ 62ರಲ್ಲಿ ಭಾರತ ಸೋತ್ ಕೂಡಲೇ ಚೈನಾದ ವಿರುದ್ಧ ಅದರ ಕ್ರೆಡಿಟ್, ಅದರ ಶ್ರೇಯಸ್ಸು, ಕೆಟ್ಟ ಶ್ರೇಯಸ್ಸನ್ನು ಕೂಡ ನಿಮ್ಮ ನೆರವಿಗೆ ಸಿಕ್ತಲ್ವಾ? ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನು ನಾಯಕತ್ವ ಕೊಡ್ತಾರೆ. ನಿಮ್ಮ 2008ರಲ್ಲಿ ನೀವು ಧೈರ್ಯ ತೋರೋಕ್ಕಾಗಲಿಲ್ಲ. 2025ರಲ್ಲಿ ಮೋದಿಯವರ ಆ ಧೈರ್ಯವನ್ನು ತೋರಿದ್ರು. ಆಯ್ತು, ಇವತ್ತು ನಮ್ಮ ಸೈನಿಕರು, ಅದು ಭೂಸೇನೆ ಇರ್ಬೋದು, ನೌಕಾಪಡೆ ಇರ್ಬೋದು, ವಾಯುಸೇನೆ ಇರ್ಬೋದು, ಇವತ್ತು ಈ ರೀತಿ ಏರ್ಫೀಲ್ಡ್ಗಳನ್ನ ಪಾಕಿಸ್ತಾನವನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ. ಬ್ರಹ್ಮೋಸನ ಇಟ್ಕೊಂಡು ಹೊಡೆದಿದ್ದಾರೆ. ಹೌದು, ಆಯ್ತಪ್ಪ, ಇವತ್ತು ಮೋದಿಯವರದ್ರೊಳಗಡೆ ಏನು ಪಾತ್ರ ಅಂತಿರಲ್ಲ. ನಾನಿದ್ದೀನಿ, ಹೋಗಿ ಹೊಡೆದು ಬನ್ನಿ ಅಂತ ಹೇಳುವಂಥ ಧೈರ್ಯವನ್ನು ಮನಮೋಹನ್ ಸಿಂಗ್ ಕೊಡಲಿಲ್ಲ, ಮೋದಿ ಕೊಟ್ಟರು. ಅದಕ್ಕೋಸ್ಕರ ಮೋದಿಯವ್ರನ್ನ ಮೆಚ್ತಾ ಇದ್ದಾರೆ. ಆಯಿತು, ಇಡೀ ವಾರ್ಫೇರಲ್ಲಿ ನೋಡಿ, ನಾವು ಅದು ಆ ಕ್ಯಾಮಿಕೇಸ್ ಅಂತ ಏನು ಅಟ್ಯಾಕ್ ಮಾಡ್ತೀವಿ. ಕ್ಯಾಮಿಕೇಸ್ ಏನಂದ್ರೆ ಏನು ಎಕ್ಸ್ಪ್ಲೋಸಿವ್ಸನ್ನ ಲೋಡ್ ಮಾಡ್ಕೊಂಡಿರೋಂಥ ಫೈಟರ್ ಜೆಟ್ಟೇ ಇರ್ಬೋದು, ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದಂಥದ್ದು. ಈಗ ನಾವು ಡ್ರೋನಲ್ಲಿ ಎಕ್ಸ್ಪ್ಲೋಸಿವ್ಸನ್ನು ಇಟ್ಬಿಟ್ಟು ನಾವು ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ವಲ್ಲ. ಈ ಇಸ್ರೇಲಿಂದ ಡ್ರೋನನ್ನು ಬೈ ಮಾಡುವಂತಹ ದೂರದೃಷ್ಟಿಯನ್ನು ತೋರಿದವ್ರು ಯಾರು? ಮೋದಿಯವರು. ಇವತ್ತು ಭಾರತದೊಳಗಡೆ ಒಂದೇ ಒಂದು ಡ್ರೋನ್ ಬಂದು ಬೀಳಕ್ಕೆ ಬಿಡಲಿಲ್ಲ, ಒಂದು ಫೈಟರ್ ಜೆಟ್ ಎಂಟ್ರ್ ಆಗಕ್ಕೆ ಬಿಡಲಿಲ್ಲ. ಅದಕ್ಕೆ ಬೇಕಾದಂಥ S-400 ಖರೀದಿ ಮಾಡಿದವ್ರು ಯಾರು? ಮೋದಿಯವರು. ಇವತ್ತು LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅವನ್ನೆಲ್ಲ ಆರ್ಮಿಗೆ ಇಂಡಕ್ಟ್ ಮಾಡಲಿಕ್ಕೆ HALಗೆ ಇವತ್ತು ಆರ್ಡರ್ಸ್ ಕೊಟ್ಟವ್ರು ಯಾರು? ಇವತ್ತು ರಫೈಲ್ನ ತೊಗೊಂಬಂದವ್ರು ಯಾರು? ಇಷ್ಟು ಡೆಟ್ರೆನ್ಸನ್ನ ತಂದವರು ಮೋದಿಯವರು. ಸಹಜವಾಗಿ ಇಷ್ಟೆಲ್ಲ ವೆಪನ್ರಿನ ತಂದು ಆ ವೆಪನ್ಗಳು ಇವತ್ತು ಭಾರತವನ್ನು ರಕ್ಷಣೆ ಮಾಡುವಲ್ಲಿ ಅನುಕೂಲವನ್ನು ಕಲ್ಪಿಸಿದ್ವೆ. ಅದನ್ನು ಬಳಸಿದವರು ನಮ್ಮ ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯವರೇ ಆದ್ರೂ ಕೂಡ ಇಂಥದ್ದು ಬೇಕು, ನಮ್ಮ ಸೇನೆಗೆ ಇಂಥ ಒಂದು ವೆಪನ್ಗಳು ಬೇಕು ಅಂತ ಹೇಳಿ ಮುಂದಾಲೋಚನೆ ಇಟ್ಕೊಂಡು ತಂದವರು ಮೋದಿಯವರಾಗಿರೋದ್ರಿಂದ ಜನ ಕೃತಜ್ಞತಾ ಭಾವದಿಂದ ಅವ್ರಿಗೆ ಒಂದಷ್ಟು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಸರ್ ನಿಮಗೆ ಹೊಟ್ಟೆ ಉರಿ?